ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಜುಲೈ 13ನೇ ತಾರೀಕು ನಮಗೆ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಯಾರ್ಯಾರು ನೋಡ್ತಿರೋ ಯಾರ್ಯಾರು ನೋಡೋದಿಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ಎವಲ್ಯೂಷನ್ ಅನ್ನು ಮೊದಲನೇದಾಗಿ ಸಿಕ್ಕಾಪಟ್ಟೆ ಫೇಲ್ ಆಗಿತ್ತು. ಆದ್ರೂ ಕೂಡ ಡಬ್ಲ್ಯೂ ಅವರು ತುಂಬಾ ವರ್ಷ ಆದ್ಮೇಲೆ ಎವಲ್ಯೂಷನ್ 2 ನ ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಈಗ ಎವಲ್ಯೂಷನ್ 2 ಬಗ್ಗೆ ಡಬ್ಲ್ಯೂ ಫೀಮೇಲ್ ಸೂಪರ್ ಸ್ಟಾರ್ಸ್ ಗಳೇ ಸಿಕ್ಕಾಪಟ್ಟೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಎಸ್, ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎವಲ್ಯೂಷನ್ 2 ನಡೀತಿರೋ ದಿನಾನೇ ಅಲ್ಲೇ AEW ಶೋ ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲ ಗೈಸ್, ಅಲ್ಲೇ ಒಂದು ಕಾನ್ಸರ್ಟ್ ಕೂಡ ಆಗ್ತಾ ಇದೆಯಂತೆ. ಅಂಡ್ ಅದರ ಜೊತೆಗೆ ಎವಲ್ಯೂಷನ್ 2 ಈಗ ಕಾಂಪಿಟೇಷನ್ ಮಾಡ್ತಾ ಇದೆ. ಅಂಡ್ ಈಗ TKO ದವರು ಬೇಕು ಅಂತಾನೆ ಎವಲ್ಯೂಷನ್ 2 ನ ಜುಲೈ 13ನೇ ತಾರೀಕು ಇಟ್ಕೊಂಡಿದ್ದಾರೆ ಅಂತ ಡಬ್ಲ್ಯೂ ಫೀಮೇಲ್ ಸೂಪರ್ ಸ್ಟಾರ್ಸ್ ಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎವಲ್ಯೂಷನ್ 2 ಅಷ್ಟೊಂದೇನು ದೊಡ್ಡ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲ. ಯಾವುದೇ ರೀತಿಯ ಮೇಲ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚ್ ಕೂಡ ಇಲ್ಲಿ ಇರೋದಿಲ್ಲ. ಬರೀ ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಆಫ್ ಕೋರ್ಸ್ ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚ್ ನ ನೋಡೋದಕ್ಕೆ ಅಷ್ಟೊಂದು ಜನ ಏನು ಕಾಯ್ತಾ ಇರೋದಿಲ್ಲ. ಆಫ್ ಕೋರ್ಸ್ ಅಷ್ಟು ಟಿಕೆಟ್ಸ್ ಗಳು ಕೂಡ ಸೋಲ್ಡ್ ಔಟ್ ಆಗೋದಿಲ್ಲ. ಅಂಡ್ ಈಗ ಕಾಂಪಿಟೇಷನ್ ಜೊತೆನೆ ಎವಲ್ಯೂಷನ್ 2 ನ ಇಟ್ಟಿರೋದ್ರಿಂದ TKO ಅವರು ನಮ್ಮನ್ನ ಸೆಟ್ ಮಾಡಿದ್ದಾರೆ. TKO ಅವರಿಗೆ ನಮ್ಮನ್ನ ಬೆಳೆಸೋದಿಕ್ಕೆ ಇಷ್ಟ ಇಲ್ಲ. ಅವರಿಗೆ ಗೊತ್ತು ಫಿಮೇಲ್ ಸೂಪರ್ ಸ್ಟಾರ್ಸ್ ನ ಇಟ್ಕೊಂಡು ನಾವು ಜಾಸ್ತಿ ದುಡ್ಡನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅಂತ. ಬಟ್ ಡಬ್ಲ್ಯೂ ಫೋರ್ಸ್ ಮಾಡಿರೋದ್ರಿಂದ ಅವರು ಎವಲ್ಯೂಷನ್ 2 ಮಾಡೋದಕ್ಕೆ ಪರ್ಮಿಷನ್ ನ ಕೊಟ್ಟಿದ್ದಾರೆ. ಅಂಡ್ ಈಗ ಈ ಒಂದು ಶೋ ಏನಾದ್ರೂ ಫ್ಲಾಪ್ ಆದ್ರೆ ಮುಂದೆ ನಮಗೆ ಎವಲ್ಯೂಷನ್ ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಿಕ್ಕೇನೆ ಸಿಗೋದಿಲ್ಲ. ಸೊ ಈ ಒಂದು ಶೋ ಫ್ಲಾಪ್ ಆಗಬೇಕು, ಅದಕ್ಕೋಸ್ಕರ ಈ ಒಂದು ಶೋನ AEW ಜೊತೆ ಹಾಗೆ ಒಂದು ಕಾನ್ಸರ್ಟ್ ನಡೀತಾ ಇದೆಯಲ್ಲ ಅದ್ರ ಜೊತೆ ಕಾಂಪಿಟೇಷನ್ ಗೆ ಬಿಟ್ಟಿದ್ದಾರೆ. ಅಂಡ್ ಅವರು ಮುಂದೊಂದು ದಿನ ನಾವು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ಮತ್ತೊಮ್ಮೆ ಮಾಡಿ ಅಂತ ಕೇಳ್ಕೊಂಡಾಗ TKO ದವರು ನಮಗೆ ಒಂದು ರೀಸನ್ ನ ಕೊಡಬಹುದು. ಎವಲ್ಯೂಷನ್ 2025 ಸಿಕ್ಕಾಪಟ್ಟೆ ಫ್ಲಾಪ್ ಆಗಿತ್ತು, ಅದರಿಂದ ನಮಗೆ ಯಾವುದೇ ರೀತಿಯ ಪ್ರಾಫಿಟ್ ಆಗಿಲ್ಲ. ಅಂಡ್ ಅದಕ್ಕೋಸ್ಕರ ಮುಂದೆನೂ ಕೂಡ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡೋದಿಲ್ಲ ಅಂತ ನಮಗೆ ರೀಸನ್ ಕೊಡೋದಕ್ಕೋಸ್ಕರ ಈ ಬಾರಿಯ ಎವಲ್ಯೂಷನ್ ನ ಈ ರೀತಿ ಇವರು ಸೆಟ್ ಮಾಡಿದ್ದಾರೆ ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳು ಮಾತಾಡ್ಕೋತಾ ಇದ್ದಾರೆ ಅಂತೆ. ಏನೇ ಆಗ್ಲಿ ಗೈಸ್, ಎವಲ್ಯೂಷನ್ ನ ಫ್ಯಾನ್ ಏನು ನಾನಲ್ಲ. ಅಫ್ಕೋರ್ಸ್ ಇದರಿಂದ ಫಿಮೇಲ್ ಡಿವಿಷನ್ ಗೆ ಹೆಲ್ಪ್ ಆಗುತ್ತೆ. ಬಟ್ ಬರೀ ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚ್ ಇದ್ರೆ ಯಾರು ತಾನೇ ನೋಡೋದಕ್ಕೆ ಹೋಗ್ತಾರೆ ಅಲ್ವಾ? ನಿಜವಾಗ್ಲೂ ಈಗ ಇವರಿಗೆ ಇದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಇದ್ರ ಬದಲು ನಮಗೇನಾದ್ರೂ ಪ್ಯೂರ್ ಮೇಲ್ ಸೂಪರ್ ಸ್ಟಾರ್ಸ್ ಗಳ ಪ್ರೀಮಿಯಂ ಲೈವ್ ಇವೆಂಟ್ ಏನಾದ್ರೂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ್ಲೂ ಕೂಡ ಇವರೆಲ್ಲರೂ ಕೂಡ ಸೇರ್ಕೊಂಡು ಕಂಪ್ಲೇಂಟ್ ಮಾಡೋರು. ಈಗ ಪ್ಯೂರ್ ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳ ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡ್ತಾ ಇದ್ರು ಕೂಡ ಇವರು ಇದಕ್ಕೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅಂಡ್ ಇದರಿಂದ ಸ್ವಲ್ಪ ಜನ ಕಮೆಂಟ್ ಮಾಡಬಹುದು, ನೀನು ರೇಸಿಸ್ಟ್, ನೀನು ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳು ಬೆಳೆಯೋದು ಇಷ್ಟ ಆಗೋದಿಲ್ಲ ನಿನಗೆ ಅಂತ. ಆಫ್ಕೋರ್ಸ್ ಗೈಸ್, ಮ್ಯಾಚಸ್ ಗಳು ನನಗೂ ಕೂಡ ಇಷ್ಟ ಆಗಿದೆ. WrestleMania 39 ನ ಫಿಮೇಲ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚ್ ನನಗೆ ಇಷ್ಟ ಆಗಿತ್ತು. ಬಟ್ ಇವ್ರಿಗೋಸ್ಕರನೇ ಒಂದು ಡೆಡಿಕೇಟೆಡ್ ಪ್ರೀಮಿಯಂ ಲೈವ್ ಇವೆಂಟ್ ನ ಇಟ್ಟಿದ್ರೆ ಅಫ್ಕೋರ್ಸ್ ಅದನ್ನ ಜಾಸ್ತಿ ಜನ ನೋಡೋದಕ್ಕೆ ಹೋಗೋದಿಲ್ಲ. ಆದ್ರೂ ಕೂಡ ಇವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಬೇರೆ ದಿನ ಇಟ್ಟಿದ್ರೆ ತುಂಬಾ ಜನ ನಮ್ಮ ಶೋನ ನೋಡೋದಕ್ಕೆ ಬರೋರು ಅಂತ. ಇದ್ರ ಬದಲು ಪ್ಯೂರ್ ಮೆನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ನ ಇಟ್ಟಿದ್ರು ಕೂಡ ಇವರು ಕಂಪ್ಲೇಂಟ್ ಮಾಡೋರು ಮೆನ್ಸ್ ಗಳ ಮುಂದೆ ನಮ್ಮನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ. ಏನೇ ಆಗ್ಲಿ ಗಾಯ್ಸ್, ಮಿಕ್ಸ್ ಅಲ್ಲಿ ಇಡ್ಬೇಕು, ಚೆನ್ನಾಗಿರುತ್ತೆ. ಮಿಕ್ಸ್ ಅಲ್ಲಿ ಇಟ್ರೆ ಎಲ್ಲದನ್ನು ಕೂಡ ನಾವು ನೋಡ್ತೀವಿ. ಬಟ್ ಫೀಮೇಲ್ಸ್ ಮ್ಯಾಚಸ್ ಗಳೇ ಶೋ ತುಂಬಾ ತುಂಬಿದ್ರೆ ಆಫ್ಕೋರ್ಸ್ ನೋಡೋದಕ್ಕೆ ಅಷ್ಟೊಂದೇನು ಇಂಟ್ರೆಸ್ಟ್ ಬರೋದಿಲ್ಲ. ಅಂಡ್ ಇದರ ಟಿಕೆಟ್ಸ್ ಮಾರಾಟದ ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಎವಲ್ಯೂಷನ್ 2 ಗೆ 4800 ಟಿಕೆಟ್ಸ್ ಗಳನ್ನ ಮಾತ್ರ ಮಾರಾಟ ಮಾಡಿದ್ದಾರೆ. ಇನ್ನೂ ಕೂಡ ಇದು ಸೋಲ್ಡ್ ಔಟ್ ಆಗಿಲ್ಲ. ಅಂಡ್ ಅದೇ ರೀತಿ ಅದರ ಹಿಂದೆ ಆಗ್ತಾ ಇರ್ತಕ್ಕಂತಹ ಡಬ್ಲ್ಯೂ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಟಿಕೆಟ್ ಸೇಲ್ಸ್ 10,700 ತಲುಪಿದೆ. ಸೊ 13ನೇ ತಾರೀಕು ಆಗ್ತಿರ್ತಕ್ಕಂತಹ ಎವಲ್ಯೂಷನ್ 2 ಗೆ ಕೇವಲ 4,800 ಟಿಕೆಟ್ಸ್ ಗಳು ಮಾರಾಟ ಆಗಿದ್ರೆ 12ನೇ ತಾರೀಕು ಆಗ್ತಾ ಇರ್ತಕ್ಕಂತಹ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ 10,700 ಟಿಕೆಟ್ಸ್ ಗಳು ಮಾರಾಟ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಸ್ಟೆಫನಿ ಮಿಕ್ಮ್ಯಾನ್ ಅವರ ಪಾಡ್ಕಾಸ್ಟ್ ಗೆ ಹೋಗಿರ್ತಾರೆ. ಅಂಡ್ ಅಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ತನ್ನ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಯಾವ ರೀತಿ ಈಗ ತಾನೇ ನಾನು ಡಿಪ್ರೆಷನ್ ಇಂದ ಹೊರಗಡೆ ಬಂದಿದ್ದೀನಿ ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ರ್ಯಾಂಡಿ ಆರ್ಟನ್ ಅವರು ಮಾತಾಡಿದ್ದಾರೆ. ಅದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅನ್ಕೋತೀನಿ, ಎಲ್ಲಾದ್ರೂ ಕೂಡ ನೀವು ಈ ಒಂದು ಕ್ಲಿಪ್ ನ ನೋಡೇ ಇರ್ತೀರಾ. ಅದೇನಪ್ಪಾ ಅಂದ್ರೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಟ್ರಿಪಲ್ ಎಚ್ ಅವ್ರನ್ನ ರೋಪಿಗೆ ಕಟ್ಟಾಕಿ ಬಿದ್ದಿರ್ತಕ್ಕಂತಹ ಸ್ಟೆಫನಿ ಮಿಕ್ಮ್ಯಾನ್ ಅವರಿಗೆ ಕಿಸ್ ಕೊಟ್ಟಿರ್ತಾರೆ. ಈ ಒಂದು ಮೂಮೆಂಟ್ ಬಗ್ಗೆ ನಮ್ಮ ರ್ಯಾಂಡಿ ಆರ್ಟನ್ ಅವರು ಈಗ ಇಲ್ಲಿ ಸ್ಟೆಫನಿ ಮಿಕ್ಮ್ಯಾನ್ ಅವರ ಮುಂದೆನೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಂಡ್ ರ್ಯಾಂಡಿ ಆರ್ಟನ್ ಅವರ ರಿಯಾಕ್ಷನ್ ಕೂಡ ಸಿಕ್ಕಾಪಟ್ಟೆ ಆಕ್ವರ್ಡ್ ಆಗಿರುತ್ತೆ. ಅಂಡ್ ಸಿಕ್ಕಾಪಟ್ಟೆ ಅವರು ನಾಚ್ಕೋತಾ ಇರ್ತಾರೆ. ಎಸ್, ಆ ಒಂದು ಮೂಮೆಂಟ್ ನ ಪ್ರಾಕ್ಟೀಸ್ ಮಾಡಬೇಕಾದ್ರೆ
ಯಾರ್ಯಾರ ಮುಂದೆ ಅವರು ಪ್ರಾಕ್ಟೀಸ್ ಮಾಡಿದ್ರು ಗೊತ್ತಾ? ಅಫ್ಕೋರ್ಸ್ ಟ್ರಿಪಲ್ ಎಚ್ ಅವರ ಮುಂದೆ, ಹಾಗೆ ವಿನ್ಸ್ ಮಿಕ್ಮೆನ್ ಅವರ ಮುಂದೆ ಅವರು ಆ ಒಂದು ಮೂಮೆಂಟ್ ನ ಪ್ರಾಕ್ಟೀಸ್ ಮಾಡಿದ್ರಂತೆ. ಅಂಡ್ ಅದಾದ್ಮೇಲೆ ನಮ್ಮ ರ್ಯಾಂಡಿ ಆರ್ಟನ್ ಅವರಿಗೆ ಅನ್ನಿಸ್ತಾ ಇತ್ತಂತೆ, ಇಲ್ಲ ಈ ಒಂದು ಮೂಮೆಂಟ್ ಬೇಡ 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 ಅಂತ. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು, ಇಲ್ಲ ಈ ಒಂದು ಮೂಮೆಂಟ್ ನನಗೆ ಬೇಕೇ ಬೇಕು ಅಂತ ರಿಂಗ್ ಅಲ್ಲಿ ಆ ಒಂದು ಮೂಮೆಂಟ್ ನ ನಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ. ಅಂಡ್ ಆಗ ಸ್ಟೆಫನಿ ಮಿಕ್ಮೆನ್ ಅವರು ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾರೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಇನ್ನೂ ಕೂಡ ವಿಯರ್ಡ್ ಆಗಿ ಆಕ್ಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕಾರ್ಮೆಲೋ ಹೈಸ್ ಅವರ ಬಗ್ಗೆ. ನಮ್ಮ ಕಾರ್ಮೆಲೋ ಹೈಸ್ ಅವರಿಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸಬೇಕು. ಯಾಕಂದ್ರೆ ಇವರು NXT ಯ ಫೀಮೇಲ್ ಸೂಪರ್ ಸ್ಟಾರ್ ಆದಂತಹ ಕಲಾನಿ ಜಾರ್ಡನ್ ಅವ್ರನ್ನ ಮದುವೆ ಆಗಿದ್ದಾರೆ. ಸೊ ಇವರಿಬ್ರು ಕೂಡ ಪ್ರೀತಿ ಮಾಡಿ ಮದುವೆ ಆಗಿದ್ದಾರೆ. ಅಂಡ್ ಇವರ ಲೈಫ್ ಚೆನ್ನಾಗಿರ್ಲಿ ಅಂತ ನಾವೆಲ್ಲರೂ ಕೂಡ ಆರೈಕೆ ಮಾಡಿ ಇವರಿಬ್ಬರಿಗೂ ಕೂಡ ಕಂಗ್ರಾಚುಲೇಷನ್ಸ್ ನ ತಿಳಿಸೋಣ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಅಲಿಸ್ಟರ್ ಬ್ಲಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು AEW ಕಂಪನಿಯಿಂದ ಮತ್ತೊಮ್ಮೆ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರು WWE ಕಂಪನಿಗೆ ಬರ್ತಾರೆ. ಬಟ್ ಇಲ್ಲಿವರೆಗೂ ಅವರ ಬುಕ್ಕಿಂಗು ಆ ಲೆವೆಲ್ಗೆ ಏನು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಬಟ್ ನಮ್ಮ ಅಲಿಸ್ಟರ್ ಬ್ಲಾಕ್ ಅವರ ಬುಕ್ಕಿಂಗ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿದ್ದಾರಂತೆ. ಈವನ್ ಅಲಿಸ್ಟರ್ ಬ್ಲಾಕ್ ಅವರ ಕ್ರಿಯೇಟಿವ್ ಟೀಮ್ ಅಲ್ಲೂ ಕೂಡ ನಮ್ಮ ಪಾಲಿಮಿನ್ ಅವರು ಹೆವಿಲಿ ಇನ್ವಾಲ್ವ್ ಆಗಿದ್ದಾರೆ. ಅಂಡ್ ಅವರಿಗೆ ಒಂದು ಮೆಗಾ ಪುಷ್ ನ ಕೊಡೋದಕ್ಕೆ ಎಲ್ಲರೂ ಕೂಡ ಸೇರ್ಕೊಂಡು ಟ್ರೈ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಅಲಿಸ್ಟರ್ ಬ್ಲಾಕ್ ಅವರ ಮೆಗಾ ಪುಷ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ಇನ್ಮೇಲೆ ಯಾವಾಗ ಬೇಕಾದ್ರೂ ನಮಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ಯಾವ ಮಂಡೇ ನೈಟ್ ಶೋ ಅಲ್ಲಾದ್ರೂ ಅವರು ಬರಬಹುದು, ಯಾವ ಸ್ಮ್ಯಾಕ್ ಡೌನ್ ಅಲ್ಲಾದ್ರೂ ಬರಬಹುದು, ಅಥವಾ ಯಾವ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಬಹುದು. ಯಾಕಂದ್ರೆ ಸಮ್ಮರ್ ಸ್ಲಾಮ್ಗೆ WWE ಅವರು ರೋಮನ್ ರೈನ್ಸ್ ಅವರ ಮ್ಯಾಚ್ ನ 100% ಅನೌನ್ಸ್ ಮಾಡೇ ಮಾಡ್ತಾರೆ. ರೋಮನ್ ರೈನ್ಸ್ ಅವರು ಬರಬೇಕಾದ್ರೆ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಹೊಸ ಮರ್ಚಂಡೈಸ್ ಗಳು ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರಿಗೆ ಆಲ್ಟರ್ನೇಟಿವ್ ಟ್ರೈಬಲ್ ಚೀಫ್ ಅನ್ನೋ ಒಂದು ಹೊಸ ನೇಮ್ ಕೂಡ WWE ಅವರು ರೆಡಿ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿ ಪ್ರಾಬಬ್ಲಿ ಅವರ ಹೊಸ ಥೀಮ್ ಸಾಂಗ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ ಆಗಿ ಬದಲಾದಾಗ ಮೊದಲನೇದಾಗಿ ನಮಗೆ ಎಡ್ ಆಫ್ ದ ಟೇಬಲ್ ಅನ್ನೋ ಒಂದು ಥೀಮ್ ಸಾಂಗ್ ನೋಡೋದಕ್ಕೆ ಸಿಗ್ತಾ ಇತ್ತು. ನಿಜವಾಗ್ಲೂ ಅದ್ ಮಾತ್ರ ಆಸಮ್ ಆಗಿತ್ತು. ಅದಾದ್ಮೇಲೆ ಬರ್ತಾ ಬರ್ತಾ ಗ್ರೇಟ್ನೆಸ್ ಅನ್ನೋ ಒಂದು ಥೀಮ್ ಸಾಂಗ್ ರಸಲ್ ಮೇನಿಯಾ 40 ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ತು. ಇದು ಕೂಡ ಸಿಮಿಲರ್ ಎಡ್ ಆಫ್ ದ ಟೇಬಲ್ ರೀತಿನೇ ಇತ್ತು. ಬಟ್ ತುಂಬಾನೇ ಡಿಫರೆಂಟ್ ಆಗಿ ಇದು ಕೂಡ ಅವರ ಗ್ರೇಟ್ನೆಸ್ ನ ಎಲ್ಲರಿಗೂ ಕೂಡ ತೋರಿಸೋದು. ಬಟ್ ಈಗ ರೋಮನ್ ರೈನ್ಸ್ ಅವರು ರಿಟರ್ನ್ ಆದಾಗ ಮತ್ತೊಮ್ಮೆ WWE ಅವರು ಚೇಂಜಸ್ ಗಳನ್ನ ಮಾಡ್ತಿರೋದ್ರಿಂದ ರೋಮನ್ ರೈನ್ಸ್ ಅವ್ರಿಗೋಸ್ಕರ ಹೊಸ ಥೀಮ್ ಸಾಂಗ್ ನ WWE ಅವರು ತಗೊಂಡ್ ಬರಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ಕೂಡ ತಿಳಿಸಿದ್ದೆ, ರೋಮನ್ ರೈನ್ಸ್ ಅವರ ಹೊಸ ಇನ್ನ ಒಂದು ಥೀಮ್ ಸಾಂಗ್ ರೆಡಿ ಆಗಿದೆ. ಬಟ್ WWE ಅವರು ಇನ್ನೂ ಕೂಡ ಅದನ್ನ ತಗೊಂಡು ಬಂದಿಲ್ಲ ಅಂತ. ಪ್ರಾಬಬ್ಲಿ WWE ಅವರು ರೋಮನ್ ರೈನ್ಸ್ ಅವರ ರಿಟರ್ನ್ ಗೆನೆ ವೆಯ್ಟ್ ಮಾಡ್ತಾ ಇರಬಹುದು. ಯಾರಿಗೂ ಗೊತ್ತು, ರೋಮನ್ ರೈನ್ಸ್ ಅವರು ರಿಟರ್ನ್ ಆದಾಗ ಹೊಸ ಮರ್ಚಂಡೈಸ್, ಹೊಸ ನೇಮ್, ಅದೇ ರೀತಿ ಹೊಸ ಥೀಮ್ ಸಾಂಗ್ ಜೊತೆನೆ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರು ಒಂದು ವಿಚಾರನ ಕನ್ಫರ್ಮ್ ಮಾಡಿದ್ದಾರೆ. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ನಾನು ಡಿಸೆಂಬರ್ ತಿಂಗಳಲ್ಲಿ ರಿಟೈರ್ಡ್ ಆಗ್ತೀನಿ ಅಂತ. ಈ ಒಂದು ವಿಚಾರನ ನಮ್ಮ ಜಾನ್ ಸಿನಾ ಅವರು ಮೊದಲೇ ಕನ್ಫರ್ಮ್ ಮಾಡಿದ್ರು. ಬಟ್ ಇಲ್ಲಿ ಅವರು ಒಂದು ಡೇಟ್ನು ಕೂಡ ಹೇಳಿದ್ದಾರೆ. ಅದೇನಪ್ಪಾ ಅಂದ್ರೆ, ನಾನು ಮಿಡ್ ಡಿಸೆಂಬರ್ ಅಲ್ಲಿ ರಿಟೈರ್ಡ್ ಆಗ್ತೀನಿ ಅಂತ. ಅಂದ್ರೆ 15ನೇ ತಾರೀಕು ಒಳಗಡೆ ನಮ್ಮ ಜಾನ್ ಸಿನಾ ಅವರು ರಿಟೈರ್ಡ್ ಆಗ್ತಾರಂತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ಡಿಸೆಂಬರ್ ತಿಂಗಳಲ್ಲಿ WWE ಅವರು ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಪ್ಲಾನ್ ಮಾಡಿದ್ದಾರೆ. ಅದು ಕೂಡ ಜಾನ್ ಸಿನಾ ಅವರ ಹೋಮ್ ಗ್ರೌಂಡ್ ಅಲ್ಲೇ. ಪ್ರಾಬಬ್ಲಿ ಅಲ್ಲೇ WWE ಅವರು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಮ್ಯಾಚ್ ನ ಮಾಡಿಸಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು. ನಾನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ಇದ್ರ ಬಗ್ಗೆ ಕೆಲವೊಂದಷ್ಟು ಕೋಪನು ಕೂಡ ನಾನು ವ್ಯಕ್ತ ಮಾಡಿದ್ದೆ. ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಜಾನ್ ಸಿನಾ ಅಂತಹ ಲೆಜೆಂಡ್ ನ ನೀವು ರಿಟೈರ್ಡ್ ಮಾಡ್ತಾ ಇದ್ದೀರಲ್ಲ ಗುರು, ಅದ್ರ ಬದಲು ಡಿಸೆಂಬರ್ ತಿಂಗಳಲ್ಲಿ ಅವರಿಗೋಸ್ಕರನೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ತಗೊಂಡು ಬನ್ನಿ ಅಂತ ನಾನು ತಿಳಿಸಿದ್ದೆ. ಅಂಡ್ ಅದೇ ರೀತಿ ನಮ್ಮ ಕಾರ್ಟ್ ಆಂಗಲ್ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಬಟ್ ಇನ್ನೂ ಕೂಡ WWE ಅವರು ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ನ ಡಿಸೆಂಬರ್ ಗೆ ಅನೌನ್ಸ್ ಮಾಡಿಲ್ಲ. ಬಟ್ ಒಂದು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಮಾತ್ರ ಡಿಸೆಂಬರ್ ನ ಮಿಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಕೂಡ ನಾನು ಡಿಸೆಂಬರ್ ನ ಮಿಡ್ ಅಲ್ಲಿ ರಿಟೈರ್ಡ್ ಆಗ್ತೀನಿ ಅಂತ ಹೇಳೋದನ್ನ ನೋಡ್ತಾ ಇದ್ರೆ ಪ್ರಾಬಬ್ಲಿ ಅಲ್ಲೇ ಅವರ ರಿಟೈರ್ಮೆಂಟ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಮೊದಲು ಗೋಲ್ಡ್ಬರ್ಗ್ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಅಂಡ್ ಈಗ ನಮ್ಮ ಜಾನ್ ಸಿನಾ ಅವರು ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ರಿಟೈರ್ಡ್ ಆದ್ರೂ ಆಗಬಹುದು. ನಿಜವಾಗ್ಲೂ ಇದಂತೂ ಬ್ಯಾಡ್ ಐಡಿಯಾ. ಜಾನ್ ಸಿನಾ ಅಂತಹ ಲೆಜೆಂಡ್ ಗೆ ಒಂದು ಸಪರೇಟ್ ಪ್ರೀಮಿಯಂ ಲೈವ್ ಇವೆಂಟ್ ಡಿಸರ್ವಿಂಗ್ ಅವರು. ಸೊ ಆದಷ್ಟು ಬೇಗ ಅದನ್ನ ಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ಸದ್ಯಕ್ಕೆ ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ, ನಾನು ಮಿಡ್ ಡಿಸೆಂಬರ್ ಅಲ್ಲಿ ನನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೀನಿ ಅಂತ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತು ಸಂಜೆ 7 ಗಂಟೆಗೆ ನಾನು ಲೈವ್ ಬರ್ತಾ ಇದ್ದೀನಿ. ಎಲ್ಲರನ್ನೂ ಕೂಡ ಮಾತಾಡಿಸ್ತೀನಿ ಲೈವ್ ಅಲ್ಲಿ. ಸಿ ಯು ಗೈಸ್ ಇನ್ ಮೈ ಲೈವ್.